ಏನನ್ಬೇಕು ಯಶು ಬೇಬಿ ಅಂದ್ರೆ ನನಗೆ ನೀನು ಹ್ಞೂ ಅನ್ಬೇಕು. ಪಾಪಣ್ಣ. ಪಾಪು ಅನ್ಬೇಕು. ಪಾಪಣ್ಣ ಅಂತನಾ? ಏಯ್ ಹಲೋ, ಗುಡ್ ಮಾರ್ನಿಂಗ್. ಏನ್ರಿ ಇದ್ರ? ಇದ್ದೀನಿ. ಒಂದ್ ಮೆಸೇಜ್ ಇಲ್ಲ, ಒಂದ್ ರಿಪ್ಲೈ ಇಲ್ಲ. ಏನ್ ಅನ್ಕೋಬೇಕು? ನಿಮ್ ಮೆಸೇಜ್ ಮಾಡ್ಬೇಡ, ಮಾತಾಡ್ಸ್ಬಿಡಂದ್ರಪ್ಪ. ನಾ ಮಾತಾಡ್ಸೋದಿಲ್ಲಪ್ಪ. ಹೇಳಿ. ಹೇಳಿ, ಏನ್ ಮಾಡ್ತಾ ಇದ್ಯಾ? ಏನ್ ಪ್ರಾಬ್ಲಮ್ ಆಗಿದೆ ನಿನಗೆ? ಏನಾದ್ರೂ ಹೇಳ್ಬೇಕಲ್ವ ನನಗೆ ನೀನು? ಏನಿಲ್ಲ. ಹಲೋ, ಎಲ್ಲಿದ್ಯಾ ಈಗ? ಮನೆ. ಏನ್ ಮಾಡ್ತಾ ಇದ್ಯಾ ಡಲ್ಲು? ಹಾ, ಏನ್ ಪ್ರಾಬ್ಲಮ್ ಆಗಿತ್ತು ನಿನ್ಗೆ? ಮೆಸೇಜ್ ಮಾಡ್ತಿರ್ಲಿಲ್ವಲ್ಲ? ನೀನೇ ನನ್ನ ಆತ್ಮೀಯ ಅನ್ಕೊಂಡಿದ್ಯೋ ಇಲ್ವೋ ಹೇಳಪ್ಪ. ಮಾತಾಡು. ಅನ್ಕೊಂಡಿದ್ದೀನಿ. ಏನಾಗಿತ್ತು? ಏನೂ ಇಲ್ಲ. ಹೇಳು ಹುಡುಗಿ, ಏನಾಗಿದೆ? ಎಂಥದ್ದು ಇಲ್ಲ. ಹ್ಮ್, ಎಂಥದ್ದು ಇಲ್ಲ. ಆರಾಮಿದ್ಯಾ? ಯಾಕೆ ನನ್ನ ಜೊತೆ ಮಾತಾಡಲ್ಲ ನೀನು? ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ನನ್ನಿಂದ ಏನಾದ್ರು? ಇಲ್ಲ ಸರ್. ಹ್ಮ್, ಇಲ್ಲ ಸರ್. ಸಾರ್ ಅಂತ್ಯಾ? ಬೆಳಿಗ್ಗೆನೆ ಓದಬೇಕಾ? ನೀವು ಇನ್ಸ್ಪೆಕ್ಟರು, ರೆಸ್ಪೆಕ್ಟ್ ಕೊಡಬೇಕಲ್ಲ. ನಾನು ಇನ್ಸ್ಪೆಕ್ಟರ್ ತರ ಯಾವತ್ತ ನಿನ್ ಜೊತೆ ಮಾತಾಡಿದ್ದೀನ? ಆಯ್ತಪ್ಪ, ಬೆಳಿಗ್ಗೆ ನೀನ್ ಬೇಜಾರ್ ಮಾಡೋದ್ ಬೇಡ. ಸಾರಿ ಕಣ. ಹೇಳಿ. ಮತ್ತೆ ಸಾರ್ ಅಂತ್ಯ? ಏನು ಸರಿಯಾಗಿ ಮಾತಾಡೋ. ಕಾಫಿ ಆಯ್ತಾ? ನೀನ್ ಕೊಡಿಸ್ತೀಯಾ? ಅರೆ ಹ್ಞೂ ಅಷ್ಟೇ. ನೀನು ಫೋನೇ ಎತ್ಕೊಳಲ್ಲ, ನೀನು ಮೆಸೇಜೇ ಮಾಡಲ್ಲ. ಇಲ್ಲ, ನೀನ್ ಮೆಸೇಜ್ ಮಾಡ್ಬೇಡ, ನಾನು ಯಾವತ್ತೂ ಮಾಡೋದು ಇಲ್ಲ. ಹೇಳಿ. ಡ್ಯೂಟಿಗೆ ನಮ್ಮಿಂದ ಹೋಗಿಲ್ವಾ? ಡಿಸ್ಟರ್ಬ್ ಆಗುತ್ತೆ, ಯಾರಿಗೂ ಇಷ್ಟ ಆಗಲ್ಲ ಕಣ ನನ್ಗೆ. ಡ್ಯೂಟಿಗೆ ಹೋಗಿಲ್ವಾ? ಡ್ಯೂಟಿಲೇ ಇದ್ದೀನಿ. ನೈಟ್ ಎಲ್ಲ ಜಾತ್ರೆ ಅಲ್ವಾ ಇಲ್ಲಿ. ಓ, ಮನೆಗೆ ಹೋಗಿಲ್ವಾ? ಮನೆಗೆ ಹೋಗಿಲ್ಲ. ನೀನ್ ಕರೆದ್ರೆ ನಿನ್ನ ಹತ್ರನೇ ಬಂದ್ಬಿಡ್ತಿದೆ, ನಿಮ್ ಮನೆಗೆ. ಹಾಂ. ಆ ಮತ್ತೆ ಎಲ್ಲಿ ಸ್ಟೇಷನಲ್ಲೇ ಮಲಗಿದ್ರಾ? ಇಲ್ಲ, ಇಲ್ಲಿ ಹೋಟೆಲ್ ಅಲ್ಲಿ ಇದ್ದೀನಿ, ಇಲ್ಲಿ BK ಸರ್ಕಲ್ ಹತ್ರ. ಮತ್ತೆ ಹೇಳಿ. ಮೊಬೈಲ್ ತಗೊಂಡ ನಿಂದು? ಇಲ್ಲ, ಮಂಡೇ ಬರುತ್ತೆ. ಹ್ಮ್, ಯಶು. ಯಶು. ಯಶು ಮುದ್ದು. ಯಶು ಮುದ್ದು. ಹಾಂ. ಏನಾಗಿದೆ ಚಿನ್ನು ನಿನ್ಗೆ? ಏನೂ ಇಲ್ಲ. ಯಾಕೆ ನನ್ನ ಜೊತೆ ಮಾತಾಡಲ್ಲ ನೀನು? ಹಂಗೇನಿಲ್ಲ. ಯಾಕೆ ಮೆಸೇಜ್ ರಿಪ್ಲೈ ಮಾಡಲ್ಲ ಡಾಲು? ಸ್ವಲ್ಪ ಹಂಗೆ ಬ್ಯುಸಿ ಇದೆ ಅಲ್ಲ. ಏನಪ್ಪ? ನಿಮಗೆ ಗೊತ್ತಲ್ಲ, ಬ್ಯುಸಿ ಇದೆ. ನೋಡು, ಇಷ್ಟ ಸ್ನೇಹಿತರ ಜೊತೆ ಮಾತಾಡಿದಷ್ಟು ಪ್ರಪಂಚದಲ್ಲಿ ಯಾವ್ದು ಬಿಸಿ ಇರಲ್ಲ, ಹೌದಲ್ವಾ? ಏ ಹುಡುಗಿ, ಆರಾಮಿದ್ಯಾ? ಆರಾಮಿದ್ದೀನಿ. ಏನು ಒಂದ್ ಸ್ಮೈಲ್ ಕೊಡು. ಆ ತರನ, ಹೂ ತರನ ಸ್ಮೈಲು? ಯಶು, ಯಶು ಬೇಬಿ. ಏನನ್ಬೇಕು ಯಶು ಬೇಬಿ ಅಂದ್ರೆ ನನಗೆ ನೀನು? ಹ್ಞೂ ಅನ್ಬೇಕು. ಪಾಪಣ್ಣ. ಪಾಪು ಅನ್ಬೇಕು. ಪಾಪಣ್ಣ ಅಂತನಾ? ಏಯ್ ಯಶು ಬೇಬಿ. ಏನನ್ಬೇಕು ಯಶು ಬೇಬಿ? ಪಾಪಣ್ಣ. ಪಾಪು ಅಂತಲ್ವ ಹೇಳಿದ್ದು? ಪಾಪು ಅನ್ಬೇಕಾ? ನೀವು ಇನ್ಸ್ಪೆಕ್ಟರ್ ಅಲ್ಲ, ರೆಸ್ಪೆಕ್ಟ್ ಕೊಡಬೇಕಲ್ಲ. ನಾನ್ ನೋಡಿ ಈಗ ಅಲ್ಲೇ ಬಂದು ಹೊಡಿತೀನಿ ನಿನ್ಗೆ, ಇನ್ಸ್ಪೆಕ್ಟರ್ ಅಂದ್ರೆ. ಬೇಕಾ? ಒದೇ ಬೇಕಾ? ಬೇಡ. ಯಶು, ಯಶು ಚಿನ್ನು, ಬಂಗಾರು, ಬಂಗಾರು. ಏಯ್, ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಈಗ. ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಯಶುಗೆ. ಯಪ್ಪ ಯಾಕೆ? ದೇವ್ರೆ.
ನಿಮ್ಮ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಏನಂತ ಮೆಸೇಜು ಏನಂತ ಹೇಳು. ನೀವು ಕಳ್ಸಿದ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಏಕೆ? ಕೇಳಿದೆ. ಏನ್ ಮೆಸೇಜ್ ಹೇಳು. ನೀವು ಕಳಿಸ್ತಿದ್ದಿದ್ದು ಮೆಸೇಜು ಎಲ್ಲ ಇಟ್ಕೊಂಡಿದ್ಯಾ? ಏನ್ ಮಾಡ್ತಿ ಇಟ್ಕೊಂಡು? ಏನು ಮಾಡಲಿ? ಡಿಲೀಟ್ ಮಾಡ. ಇಟ್ಕೊಂಡು ಏನ್ ಮಾಡ್ತೀಯ ಯಶು? ಏನು ಮಾಡಲ್ಲ. ಹೇಳು. ಏನು ಮಾಡಲ್ಲ. ಯಶು ಒಂದ್ ಟೈಟ್ ಹಗ್ಗು. ಏನಿಲ್ಲ ಬಿಡು, ಕೋಪ ಮಾಡ್ಕೊತೀನಿ. ಯಶಸ್ವಿನಿ ಗೌಡ ಮಾತಾಡ್ತಿರೋದು. ಇವತ್ತು ನಾನಿಲ್ಲಿ ಕಮಿಷನರ್ ಆಫೀಸ್ ಮುಂದೆ ಬಂದಿದ್ದೀನಿ. ಕೋಣಗುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ. ನನಗೆ ತುಂಬ ಟೋಟಲಿ ಹರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳಿಸೋದು, ಐ ಲವ್ ಯು, ಯು ಆರ್ ವೆರಿ ಸೆಕ್ಸಿ, ಇನ್ನೂ ಕೆಟ್ಟದಾಗಿದೆ. ಆ ಮೆಸೇಜಸ್ ಎಲ್ಲ ನಿಮ್ಗೆ ಫಾರ್ವರ್ಡ್ ಮಾಡಿದ್ದಾರೆ ನಮ್ಮ ಅಡ್ವೊಕೇಟ್ ಅವರು. ಪ್ರತಿನಿತ್ಯ ಡೈಲಿ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನು ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ಮ ಮನೆಗೆ ಬರಬೇಕು ಅಂತಾರೆ. ಏನು ಅರ್ಥ ಸರ್? ನಾನು ಇನ್ಸ್ಪೆಕ್ಟ್ರು ಅಂದರೆ ಏನಕ್ಕೆ ನನ್ನ ಇನ್ಸ್ಪೆಕ್ಟ್ರು ಅಂತೀಯಾ? ನಾನು ನಿನ್ನ ಕ್ಲೋಸ್ ಫ್ರೆಂಡು ಅಂತಾರೆ. ಈಗ ನನ್ನ ಮೇಲೆ ರೌಡಿ ಶೀಟ್ ಮಾಡಿದ್ದಾರೆ. ರೌಡಿ ಶೀಟ್ ಮಾಡಿದ್ಮೇಲೆ ಇನ್ಸ್ಪೆಕ್ಟ್ರು ನನ್ನ ಹತ್ರ ಕ್ಲೋಸ್ ಫ್ರೆಂಡ್ ಹೆಂಗಾಗ್ತಾರೆ ಸರ್? 2009 ಆರ್ ಟಿ ನಗರಲ್ಲಿ ಹಿಂಗೆ ನ್ಯಾಯ ಕೇಳಕ್ಕೆ ಹೋದಾಗ ಅಲ್ಲಿ ಬಿ ಪಿ ಪ್ರಸಾದ್ ಅಂತ ಇರ್ತಾನೆ. ಅವನು ಕಂಪ್ಲೇಂಟ್ ಕೊಡೋಕೆ ಹೋದರೆ ನನ್ನ ಹೆಂಡ್ತಿ ಮನೇಲಿಲ್ಲ, ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ, ನಿಮ್ಮ ಜೊತೆ ಏಕಾಂತವಾಗಿ ಇರಬೇಕು ಅಂತಾನೆ. ಆವಾಗಲೂ ಕಮಿಷನರ್ ಆಫೀಸಲ್ಲಿ ಬಂದು ಶಂಕರ್ ಬಿದ್ರೆ ಅವರು ಇದ್ದರು. ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದಾಗ ಶಂಕರ್ ಬಿದ್ರೆ ಅವರು ರಿಲೇಟಿವು ಇಲ್ಲ, ನಾನು ಈ ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ ಅಂತ ಅಂದರು. ನಾನು ಸ್ಟ್ರೈಟ್ ಹೋಗಿ TV9 ಕೂತ್ಕೊತೀನಿ. ಆವಾಗ ಶಂಕರ್ ಬಿದ್ರೆ ಅವರೇ ಲೈನಿಗೆ ಬರ್ತಾರೆ. ಏನಿದು ಇಷ್ಟು ಚಿಕ್ಕ ಇಶ್ಯೂ ಇಷ್ಟು ದೊಡ್ಡದು ಮಾಡ್ತಿದ್ದೀರಾ? ಬ್ಯಾಂಗ್ಳೂರಲ್ಲಿ ಇದೆಲ್ಲ ಕಾಮನ್, ಈಸಿಯಾಗಿ ತೊಗೊಬೇಕು ಅಂತಾರೆ. ನನ್ನ ಜೊತೆ ಪ್ರಮೀಳಾ ನೈಸರ್ಗಿ ಅವ್ರು ಕೂತಿರ್ತಾರೆ, ಮಂಜುಳಾ ನಾಯ್ಡು ಅವ್ರು ಕೂತಿರ್ತಾರೆ, ವಿಮ್ಲಾ ಅವ್ರು ಕೂತಿರ್ತಾರೆ. ಆವಾಗ ನಾನೇ ಬೋಲ್ಡಾಗಿ ಮಾತಾಡ್ತೀನಿ, ಏನು ಸರ್ ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್, ಈಸಿಯಾಗಿ ತೊಗೊಬೇಕಾ ಅಂತೀನಿ. ಅವರು ಒಂದು ಕಮಿಷನರ್ ಆಗಿ ಹಂಗೆ ಮಾತಾಡ್ತಾರೆ. ಹೌದು, ಇದೆಲ್ಲ ಬ್ಯಾಂಗ್ಳೂರಲ್ಲಿ ಎಷ್ಟೋ ರೇಪ್ ನಡೆಯುತ್ತೆ, ಇದು ಎಲ್ಲ ಈಸಿಯಾಗಿ ತೊಗೊಬೇಕು ಅಂತಾರೆ. ಸರ್ ನೀವೊಂದು ಕಮಿಷನರು ಅಂತ ಮಾತಾಡ್ತಿಲ್ಲ, ಒಂದು ಪಬ್ಲಿಕ್ ಥರ ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಹೇಳಿ ಅಂತಾರೆ. ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್ ಅಲ್ಲ ಸರ್, ಈಸಿಯಾಗಿ ತೊಗೊಬೇಕಲ್ಲ. ನಿಮ್ಮ ಹೆಂಡ್ತಿದೋ ನಿಮ್ಮ ಮಗಳದೋ ನಂಬರ್ ಕೊಟ್ಬಿಡಿ, ಡೈಲಿ ನಿಮ್ಮ ಮನೆಗೆ ಊಟಕ್ಕೆ ಬರಲಿ, ಏಕಾಂತವಾಗಿರಲಿ, ಬಿ ಪಿ ಪ್ರಸಾದು ಅಂತೀನಿ. ಶಂಕರ್ ಬಿದ್ರವರು ಇಲ್ಲ, ನಾನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಾರೆ. ಟೇಬಲ್ ಹೊಡ್ಕೊಂಡು ಹೇಳ್ತೀನಿ, ನೀವು ಸಸ್ಪೆಂಡ್ ಮಾಡದೆ ಹೋದ್ರೆ ನಾನು ಇದೇ ಕಮಿಷನರ್ ಆಫೀಸ್ ಮುಂದೆ ಸೀಮೆಣ್ಣೆ ಹೊಯ್ಕೊಂಡು ಅಂಟಿಸ್ಕೊತೀನಿ ಅಂತ. ಅದು ಬಿಟ್ಟು 1 ವರ್ಷಕ್ಕೆ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ಬಸವನಗುಡಿ ಸ್ಟೇಷನಲ್ಲಿ. ರೌಡಿ ಶೀಟ್ ಓಪನ್ ಮಾಡಿದಾಗ 2017 ಇವರು ಇರ್ತಾರೆ ಇನ್ಸ್ಪೆಕ್ಟ್ರು ಪಾಪಣ್ಣ. ಎನ್ಕ್ವೈರಿಗೆ ಅಂತ ಕರೆಸ್ತಾರೆ ನನ್ನ. 2016 ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನಂಬರ್ ಕೇಳ್ತಾರೆ, ಇನ್ಸ್ಪೆಕ್ಟ್ರ್ ನಂಬರ್ ಕೇಳಿದಾಗ ಕೊಡಲೇಬೇಕು. ಕೊಟ್ಟಾಗ ಎಷ್ಟು ಫಿಲ್ತಿ ಲ್ಯಾಂಗ್ವೇಜಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂದರೆ, ಅಷ್ಟು ಫಿಲ್ತಿ ಲ್ಯಾಂಗ್ವೇಜು. ಯು ಆರ್ ವೆರಿ ಸೆಕ್ಸಿ, ಅದು ಇದು, ನಾನು ನಿಮ್ಮ ಮನೆಗೆ ಬರಬೇಕು ಅಂತ. ಆವಾಗ ನಾನು ಕಂಪ್ಲೇಂಟ್ ಕೊಡೋಣ ಅಂತ ಕಮಿಷನರ್ ಆಫೀಸ್ ಒಂದ್ಸತಿ ಶಂಕರ್ ಬಿದ್ರೆ ಅವ್ರ ಹತ್ರ ಬಂದಾಗಲೇ ನನಗೆ ನ್ಯಾಯ ಸಿಕ್ಕಿಲ್ಲ. ಈ ಕಂಪ್ಲೇಂಟ್ ಕೊಡೋಣ ಅಂತ DCP ಆಫೀಸ್ಗೆ ಹೋದರೆ ನನಗೆ ಏನಂತ ಥ್ರೆಟ್ ಕೊಟ್ಟರು, ಇನ್ನೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಮಕ್ಕಳನ್ನ ಮರ್ಡ್ರ್ ಮಾಡಿಸ್ತೀನಿ ಅಂತ ಅಂದರು ಇನ್ಸ್ಪೆಕ್ಟ್ರು. ನಾನು ಅದನ್ನಲ್ಲೇ ಬಾಯಿ ಮುಚ್ಚಿದೆ, ಯಾಕೆಂದರೆ ನನ್ನ ಮಕ್ಕಳೇ ನನ್ನ ಜೀವನ. ಅಲ್ಲಿಗೆ ನಿಲ್ಲಿಸಿದೆ ಸರ್. ತಿರ್ಗಾ ಇವಾಗ ಕೋಣಗುಂಟೆಗೆ ಬಂದಿದ್ದಾರೆ. ಡೈಲಿ ಫೋನು, ನಿಮ್ಮ ಮನೆಗೆ ಬರ್ತೀನಿ. ಏನು ಸರ್, ಒಂದು 3 ಮಂತ್ಸಿಂದ ಫೋನ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ, ಮೆಸೇಜ್ ಮಾಡ್ತಾನೆ ಇದ್ದಾರೆ. ಯಾಕೆ ಫೋನ್ ಮಾಡಲ್ಲ? ನಿಮಗೆ ರೆಕಾರ್ಡ್ ಕಳಿಸಿರ್ತಾರೆ ನಮ್ಮ ಅಡ್ವೊಕೇಟ್ ಅವರು. ಯಾಕೆ ಫೋನ್ ಮಾಡಲ್ಲ, ಯಾಕೆ ಮೆಸೇಜ್ ಮಾಡಲ್ಲ? ನಿಮ್ಮ ಮನೆಗೆ ನಾನು ಊಟಕ್ಕೆ ಬರ್ತೀನಿ, ನಾನು ಚಿಕನ್ ಮಾಡ್ತೀನಿ, ನಾನೇ ನಿಂಗೆ ತಿನ್ನಿಸ್ತೀನಿ. ಏನು ಸರ್, ಏನಕ್ಕೆ ಸರ್ ಅವ್ರು ತಿನ್ಸ್ಬೇಕು ನನಗೆ? ಈಗ ನಾವು ಏನೂ ತಪ್ಪು ಮಾಡಿರಲಿಲ್ಲ ಅವತ್ತು. ಪ್ರಥಮ ಕೇಸಲ್ಲಿ ಅದು ಸುಳ್ಳು ಕೇಸ್ ಹಾಕಿದ್ರು, ಅದಾಯಿತು. ತಿರ್ಗಾ ಇವಾಗ ರಘು ಕೇಸಲ್ಲಿ ಏನಿಲ್ಲ, ನನ್ನ ಮಕ್ಕಳನ್ನ ನಾನು ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಿದ್ದಕ್ಕೆ ಮಂಡ್ಯಲ್ಲಿ ಪೊಲೀಸ್ಗೆ ಅಡ್ಡಿ ಪಡಿಸಿದ್ರು ಅಂದ್ಬಿಟ್ಟು ಅಲ್ಲೊಂದು ಸುಳ್ಳು ಕೇಸ್ ಹಾಕಿದ್ರು. ತಿರ್ಗಾ ಕೋಕ್ ಆ್ಯಕ್ಟಲ್ಲಿ ರಘುಗೆ ಶೆಲ್ಟರ್ ಕೊಟ್ಟೆ ಅಂತ. ರಘುಗೂ ಇದಕ್ಕೂ ಸಂಬಂಧನೇ ಇಲ್ಲ ಈ ಕೇಸ್ಗೂ. ರಘು ಇನ್ನೋಸೆಂಟು, ರಘುಗೂ ಇದಕ್ಕೂ ಸಂಬಂಧ ಇಲ್ಲ. ರಘು ನನ್ನ ಮೇಲೂ ಈ ಥರ ಸುಳ್ಳು ಕೇಸ್ಗಳು ಹಾಕಿದ್ರು, ನೀನು ಡಿಫೆಂಡ್ ಮಾಡ್ಕೊ, ನೀನು ಸ್ಟ್ಯಾಂಡ್ ತಗೋ ಅಂತ ನಾನು ಹೆಲ್ಪ್ ಮಾಡಿದ್ದು ನಿಜ ರಘುಗೆ. ರಘು ತುಂಬ ಇನ್ನೋಸೆಂಟು. ಸುಮ್ಮನೆ ಕೋಕ್ ಆ್ಯಕ್ಟ್ ಹಾಕಿ ಒಳಗೆ ಕೂಡಿಸಿದಾರಲ್ಲ. ಈಗ ಇಂಥವ್ರಿಗೆ ಏನು ಮಾಡ್ತೀರಾ?
ಈ ಕೇಸ್ ಪರ್ಟಿಕ್ಯುಲರ್ ಈಗ ಇವಾಗ ಈ ಕೇಸ್ ಪಾಪಣ್ಣ ಅವರು ನಿಮ್ಗೆ ಅರೇಂಜ್ ಮಾಡ್ತಿದ್ದಾರೆ ಅಂತ ನಿಮ್ಮ ಆರೋಪ. ಹಾ. ಇವಾಗ ಕಂಪ್ಲೇಂಟ್ ಕೊಟ್ರಿ, ಪರ್ಟಿಕ್ಯುಲರ್ ಈ ಕೇಸ್ ಬಗ್ಗೆ ಮಾತ್ರ ಮಾತಾಡಿ. ಸರಿ ಸರ್, ಅಲ್ಲ ನಾನು ಈಗ ನಮ್ಗೆ ಆ ಥರ ಹರಾಜ್ ಮಾಡಿ ಕೋಕ್ ಆಕ್ಟ್ ಹಾಕಿ ನಮ್ಮನ್ನು ಒಳಗೆ ಕಳಿಸ್ರಲ್ಲ, ಈಗ ಪಾಪಣ್ಣಂಗೆ ನೀವೇನು ಮಾಡ್ತೀರಾ ನೀವು ಹೇಳಿ ಸರ್. ನನಗೆ ಕಮಿಷನರ್ ಕೊಟ್ಬಿಟ್ಟು ಬಂದಿದ್ದೀವಿ ಸರ್ ಕಂಪ್ಲೇಂಟು. ಕಮಿಷನ್ನ ಭೇಟಿ ಮಾಡಿಲ್ಲ, ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೋಣನ್ ಪಾಪಣ್ಣ ಅಂತ ಕೋಣನಕುಂಟೆ ಪೊಲೀಸ್ ಇನ್ಸ್ಪೆಕ್ಟರು ಅಸಭ್ಯವಾಗಿ ಮೆಸೇಜ್ಗಳು ಮಾಡೋದು, ಕಾಲ್ ಮಾಡೋದು, ಏನೋ ಯಾರೂ ಇಲ್ಲ ಮನೇಲಿ ಬರಲ್ಲ ಅನ್ನೋದು, ಯಶು ಮುದ್ದು ಯಶು ಚಿನ್ನು ಅಂತಾರೆ. ಈ ಥರ ಸ್ಟ್ರಾಂಗ್ ಲೇಡಿಗೆ ಒಬ್ರಿಗೆ ಈ ಥರ ಮಾಡಿದ್ರೆ ಇನ್ನೋಸೆಂಟ್ ಲೇಡೀಸ್ಗೆ ಹೆಂಗೆ ಮಾಡ್ಬೋದು? ಇನ್ನೋಸೆಂಟ್ ಲೇಡೀಸ್ ಎಲ್ಲ ಎಲ್ಲೋಗ್ಬೇಕು ಕಂಪ್ಲೇಂಟ್ ಕೊಡಬೇಕಂದ್ರೆ? ಈ ಥರ ಇದೊಂದೇ ಕೇಸಲ್ಲ, ತುಂಬ ಜನಕ್ಕೆ ಇದೇ ಥರ ಮಹಿಳೆಯರಿಗೆ ಈ ಥರ ಮೆಸೇಜ್ಗಳು ಮಾಡಿದ್ದಾರೆ. ಕೋಪ್ರೇಟ್ ಮಾಡಿದ್ರೆ ಮಾತ್ರ FIR ಮಾಡೋದು, ಕೋಪ್ರೇಟ್ ಮಾಡಿದ್ರೆ ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದಂದ್ರೆ ಅವ್ರ ಅಪ್ಪನ ಮನೆಯಿಂದ ದುಡ್ಡೆಲ್ಲ ಇಲ್ಲಿ ಆಗ್ತಾ ಇರೋದು ಯಾರು? ಅವ್ರು ಕೊಡ್ತಾ ಇರೋದು ಜನ ದುಡ್ಡು ಕೊಡ್ತಾ ಇರೋದು, ಜನಗಳ ತೆರಿಗೆಲಿ ಇವರೆಲ್ಲ ಕೆಲಸ ಮಾಡ್ತಾ ಇರೋದು. ಇವ್ರಿಗೆ ಗೌರ್ಮೆಂಟಿಂದ ಮೊಬೈಲ್ ಫೋನ್ ಕೊಡೋದು, ಕನೆಕ್ಷನ್ಸ್ ಕೊಡೋದು, ಜನಗಳ ಸಂಪರ್ಕ ಇಟ್ಕೊಳ್ಳಿ ಅಂತ, ಜನಗಳಿಗೆ ನ್ಯಾಯ ಕೊಡಿಸ್ಲಿ ಅಂತ ಅಲ್ಲ, ಜನಗಳಿಗೆ ನ್ಯಾಯ ಕೊಡಿಸ್ಲಿ ಅಂತಲ್ಲ, ಯು ಆರ್ ಸೆಕ್ಸಿ ಅಂತ ಮೆಸೇಜ್ ಮಾಡೋದಕ್ಕಲ್ಲ. ದೂರು ಕೊಟ್ರಾ ಸರ್? ದೂರು ಕೊಟ್ಟಿದ್ದೀವಿ. ತಮ್ಮ ಹೆಸರು? ನರೇಶ್.